ನಮ್ಮ ಕರ್ನಾಟಕದ ಕುಮ್ಕಿ ಆನೆಗಳೇನಿದ್ದಾವೆ ಇದನ್ನ ಆಂಧ್ರ ಪ್ರದೇಶಕ್ಕೆ ಕಳಿಸ್ಕೊಡ್ತಿರೋ ಬಗ್ಗೆ ನ್ಯೂಸ್ 2-3 ದಿನದಿಂದ ತುಂಬಾನೇ ವೈರಲ್ ಆಗ್ತಿತ್ತು. ಬಟ್ ಏನಕ್ಕೆ ನಮ್ಮ ಆನೆಗಳು ಆಂಧ್ರ ಪ್ರದೇಶಕ್ಕೆ ಹೋಗ್ತಿದಾವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ರೀಸೆಂಟ್ ಟೈಮ್ಸ್ ಅಲ್ಲಿ ಏನಾಗಿತ್ತು ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಹ್ಯೂಮನ್ ಅಂಡ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಏನಿದೆ ಅದು ತುಂಬಾನೇ ಜಾಸ್ತಿ ಆಗಿತ್ತು. ಕಾಡಾನೆಗಳೇನಿದಾವೆ ಅದೆಲ್ಲ ಕ್ರಾಪ್ಸ್ ನ ಡಿಸ್ಟ್ರಾಯ್ ಮಾಡೋದಾಗಿರ್ಬೋದು ಅಥವಾ ಅವುಗಳ ಕಾಲ್ ತುಳಿತಕ್ಕೆ ಸಿಕ್ಕಿ ಜನರು ಸಾಯೋದಾಗಿರ್ಬೋದು, ಈ ತರ ಎಲ್ಲ ಇನ್ಸಿಡೆಂಟ್ಗಳು ಸುಮಾರು ನಡೀತಿತ್ತು ಆಂಧ್ರ ಪ್ರದೇಶದಲ್ಲಿ. ಬಟ್ ಇದನ್ನೆಲ್ಲ ಮಿಟಿಗೇಟ್ ಮಾಡೋದಕ್ಕಾಗಿರಲಿ ಅಥವಾ ಕಂಟ್ರೋಲ್ ಮಾಡೋದಕ್ಕಾಗಿರಲಿ ಅವ್ರ ಹತ್ರ ಒಂದು ಎಕ್ಸ್ಪರ್ಟೀಸ್ ಅಥವಾ ಒಂದು ಟ್ರೈನ್ಡ್ ಫೋರ್ಸ್ ಅನ್ನೋದು ಇರಲಿಲ್ಲ. ಸೊ ಅದಕ್ಕೋಸ್ಕರ ಹಲವು ವರ್ಷಗಳಿಂದ ನಮ್ಮ ಸರ್ಕಾರಕ್ಕೆ ಅವರು ಮನವಿ ಮಾಡ್ತಾ ಬಂದಿದ್ದಾರೆ, ನಮ್ಮ ಕುಮ್ಕಿ ಆನೆಗಳನ್ನ ಅಲ್ಲಿಗೆ ಕಳಿಸ್ಕೊಡ್ಬೇಕು ಮತ್ತೆ ನಮ್ಮ ಮಾವುತರು ಏನಿದ್ದಾರೆ ಅಲ್ಲೋಗಿ ಅಲ್ಲಿರುವಂತ ಮಾವುತರಿಗೆ ಮತ್ತೆ ಅಲ್ಲಿರೋ ಫಾರೆಸ್ಟ್ ಫೋರ್ಸ್ಗೆ ಟ್ರೈನ್ ಮಾಡಬೇಕು ಅಂತ. ಸೊ ಅದೇ ನಿಟ್ಟಿನಲ್ಲಿ ಲಾಸ್ಟ್ ಇಯರ್ ಕೂಡ ಆಗಸ್ಟ್ 2024 ಅಲ್ಲಿ 8 ಕುಮ್ಕಿ ಆನೆಗಳನ್ನ ದಯವಿಟ್ಟು ಕಳಿಸ್ಕೊಡಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೆಪ್ಟೆಂಬರ್ 2024 ಅಲ್ಲಿ ನಮ್ಮ ಕರ್ನಾಟಕ ಸರ್ಕಾರ 6 ಸೆಮಿ ಟ್ರೈನ್ ಕುಮ್ಕಿ ಆನೆಗಳನ್ನ ಕಳಿಸ್ಕೊಡ್ತೀವಿ ಅಂತ ಒಪ್ಪಂದ ಮಾಡ್ಕೊಂಡ್ರು. ಅದೇ ಅಗ್ರಿಮೆಂಟ್ ಪ್ರಕಾರ ಈ ವರ್ಷ 21 ಮೇ ಆಂಧ್ರ ಪ್ರದೇಶದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪವನ್ ಕಲ್ಯಾಣ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಕರೆಂಟ್ಲಿ 4 ಆನೆಗಳು ಈಗ ಸದ್ಯಕ್ಕೆ ಆಂಧ್ರ ಪ್ರದೇಶಕ್ಕೆ ಹೋಗಿದಾವೆ, ಇನ್ನೇನು ಹೋಗ್ತವೆ. ಮೇನ್ ವಿಷಯ ನಾವಿಲ್ಲಿ ಯೋಚನೆ ಮಾಡಬೇಕಂದ್ರೆ ಇಡೀ ದೇಶದಲ್ಲಿ ಕುಮ್ಕಿ ಆನೆಗಳನ್ನ ಟ್ರೈನ್ ಮಾಡೋ ಎಕ್ಸ್ಪರ್ಟ್ಸ್ ಅಂದ್ರೆ ಅದು ನಾವೇ ಕನ್ನಡಿಗರು. ಸೊ ನಮ್ಮ ಹೆಮ್ಮೆಯ ಆನೆಗಳು ಅಲ್ಲೋಗಿ ಅಲ್ಲಿರೋ ಜನರು ಮತ್ತೆ ಅಲ್ಲಿರೋ ಪ್ರಾಣಿಗಳ ಜೀವ ಉಳಿಸ್ತಿದೆ. ಅಂಡ್ ಈ ಅಗ್ರಿಮೆಂಟ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಆನೆಗಳ ಆರೋಗ್ಯದ ಅಪ್ಡೇಟ್ ಅವರು ಪ್ರತಿ ವರ್ಷ ಕೊಡಬೇಕು. ಅವುಗಳ ಆರೋಗ್ಯದಲ್ಲಿ ಏರುಪೇರು ಆಯ್ತು ಅಂತ ಹೇಳಿದ್ರೆ ಅದನ್ನ ಕ್ವಶನ್ ಮಾಡೋ ರೈಟ್ಸ್ ನಮ್ಗೆ ಇರುತ್ತೆ, ಅದನ್ನ ವಾಪಸ್ ಪಡ್ಕೊಳ್ಳೋ ರೈಟ್ಸ್ ನಮ್ಗೆ ಇರುತ್ತೆ. ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಿಗೋಣ ಆದಷ್ಟು ಬೇಗ ಒಂದು ಇನ್ಫಾರ್ಮೇಟಿವ್ ಆರ್ ಒಂದು ಅಡ್ವೆಂಚರಸ್ ವಿಡಿಯೋ ಜೊತೆಗೆ. ಕೈ ಮುಗಿದು ಕೇಳ್ಕೊತೀನಿ, ಕಾಲು ಬಿದ್ದು ಕೇಳ್ಕೊತೀನಿ, ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಗಂಧದ ಉಳಿಸು.